ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಅಮ್ಮನ ಮನೇಲಿ ನೆಮ್ಮದಿಯಾಗಿರೋಕ್ಕಂತೂ ಬಿಡ್ತಾಯಿಲ್ಲ ನೀವುಗಳು. ಸುಮಾರಾಗಿ ತಕ್ಕಮಟ್ಟಿಗಿದ್ದೀವಿ. ಸೊ ರೈತರ ಮನೆ ಹೀಗೆ ಇರುತ್ತೆ, ರೈತರ ಜೀವನ ಹೀಗೆ ಇರುತ್ತೆ. ನಾನು ಕೂಡ ಅಪ್ಪಟ ರೈತರ ಮಗಳು, ಹೇಳ್ಕೊಳೋಕ್ಕೆ ಹೆಮ್ಮೆ ಆಗುತ್ತೆ ನಿಜಕ್ಕೂ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅನ್ಸಿದ್ರೆ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಸುಮಾರು ಜನ ಕ್ಲಾರಿಟಿ ನೀವು ಹೇಳಿದ್ದು ಫನ್ ಆಗಿರಲಿಲ್ಲ, ನೀವು ಹೇಳಿದ್ದು ಗುರುಮಲ್ಲಪ್ಪನ ವಿಷಯಕ್ಕೆ, ನೀವು ಹೇಳಿದ್ದು ಹ್ಯಾರಗೆಂಟ್ ಆಗಿತ್ತು, ನೀವು ಹೇಳಿದ್ದು ಮುಂದೆ ಒಂಥರ ಇರ್ತೀರಾ ಹಿಂದೆ ಒಂಥರ ಇರ್ತೀರಾ, ನೀವು ಮಾತಾಡಿದ್ದು ಮಾತು ಹಂಗಿತ್ತು ಹಿಂಗಿತ್ತು, ನೀವು ತಪ್ಪು ಮಾಡಿದ್ದೀರಾ, ತಪ್ಪು ಒಪ್ಕೋತಾ ಇಲ್ಲ, ವಾದ ಮಾಡ್ತಾಯಿದ್ದೀರಾ, ಹಾಗೆ ಹೀಗೆ ಮಾಡಿರೋ ತಪ್ಪನ್ನ ಒಪ್ಕೊಳ್ಳಿ ಅಂತೆಲ್ಲ ಕಮೆಂಟ್ ಮಾಡಿದ್ರಿ. ಆ ಥರ ಕಮೆಂಟ್ ಅವಶ್ಯಕತೆ ಇರಲಿಲ್ಲ, ಬಟ್ ಆದರೂ ಮಾಡಿದ್ದೀರಾ. ನನಗೆ ಕಮಾಂಡಿಂಗ್ ನಿಜಕ್ಕೂ ಇಷ್ಟ ಆಗಲ್ಲ, ನಿಮ್ಮೆಲ್ರಿಗೂ ಗೊತ್ತು. ನಾ ತಪ್ಪು ಮಾಡಿದರೆ ಅದನ್ನ ಹೇಳೋ ರೀತಿ ಹೇಳಿದ್ದಿದ್ರೆ ನಾನು ಕನ್ವಿನ್ಸ್ ಆಗ್ತಿದ್ನೋ ಬಿಡ್ತೀನೋ. ಬಟ್ ನಿಮ್ಮೆಲ್ರಿಗೂ ಕ್ಲಾರಿಟಿ ಕೊಡೋಣ ಅಂತ ವಿಡಿಯೋ ಕೊನೆ ತನಕ ನೋಡಿ. ದಯವಿಟ್ಟು ನಿಮಗೆ ಕ್ಲಾರಿಟಿ ಸಿಕ್ಕಿದ್ರೂ ಸಿಗ್ಬೋದು. ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಅಲ್ಲ, ಸದ್ರ ಜಾಸ್ತಿ ಆದಾಗ, ಪ್ರೀತಿ ಜಾಸ್ತಿ ಆದಾಗ ಹೋಗು ಬಾ ದರಿದ್ರ ನೀನು ಹುಚ್ಚು ಅನ್ನೋದು ಕಾಮನ್. ಅದು ಅದೇನ್ ತಪ್ಪೇನ್ರಿ ಅಪ್ಪಾಜಿ? ಅದು ತಪ್ಪಿನ ಮಾತಾ? ತಪ್ಪೇನ್ರಿ ಅಪ್ಪಾಜಿ? ಅಲ್ಲ, ನಾನೇನಾರು ನಿಮ್ಗೆ ಅನ್ಬಾರ್ದು ಅಂದ್ಬಿಟ್ಟು ಪ್ರಳಯ ಭೂಕಂಪ ಆಗೋಯ್ತೇನ್ರಿ ಅಪ್ಪಾಜಿ? ಏನ್ ಗುರುಮಲ್ಲಪ್ಪ, ನನಗೆ ಎಷ್ಟು ಕಮೆಂಟ್ ಗೊತ್ತಾ? ಅಯ್ಯೋ ಶಿವ, ಇರ್ಬೇಕಿತ್ತು ನೀವು ಅಪ್ಪಾಜಿ ಪ್ಲೇಸಲ್ಲಿ. ಹ್ಞೂ ನಿಜ. ಅಲ್ಲ ಕಣ್ರಿ, ಏನೋ ಅನ್ಬಾರ್ದು ಅನ್ಬಿಟ್ರು ಅನ್ನೋಂಗೆ ಎಷ್ಟು ಜನ ಕೇಳ್ತವ್ರೆ ಗೊತ್ತಾ ಅಪ್ಪಾಜಿ? ಅದ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಅಪ್ಪಾಜಿ, ಅದು ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಏನು ಹೇಳಿ? ಅಯ್ಯೋ, ಇಂಥ ದೊಡ್ಡ ಜನಗಳು ಏನಂತೀರಾ? ಅದನ್ನ ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅನ್ನೋದಾಗೆ ಕಲ್ಲು ಹುಡ್ಕಕ್ಕೆ ನೋಡ್ತಿರ್ತಾರೆ. ನಾವು ಹೆಂಗಿದೀವಿ, ನಾವು ಎಷ್ಟು ವರ್ಷದ ಗೆಳೆತನ, ನಾವು ಎಷ್ಟು ವರ್ಷದ ಫ್ರೆಂಡ್ಶಿಪ್ಪು. ದರಿದ್ರ ಗುರುಮಲ್ಲಪ್ಪ ಅಂತೀನಿ ನಾನು ನಿಮಗೆ. ಏನು ಪ್ರಳಯ ಆಗೋಯ್ತೇನ್ರಿ ಅಪ್ಪಾಜಿ? ಒಂದ್ಸಲಿ ಅಪ್ಪಾಜಿ ಅಂದಮೇಲೆ ಅವ್ರು ಸಾಯೋ ತನಕ ಅಪ್ಪಾಜಿನೇ ಅಲ್ವೇನ್ರಿ ಅಪ್ಪಾಜಿ? ಅಲ್ವಾ? ಅವ್ನು ಬಂದ, ಅವ್ನು ಓದ, ಹಿಂಗ್ ಮಾಡ್ದ, ಓದ, ಬಂದ ಅನ್ನೋದು ತಪ್ಪೇನ್ರಿ? ನಿಮಗೇನಾದ್ರೂ ಬೇಜಾರ ಅಪ್ಪಾಜಿ? ನಿಮ್ಗೇನಾದ್ರು ಈಗ ಮೇಡಮ್ ಶ್ವೇತೆ ಮೇಡಮ್ ನೀವು ಹಿಂಗಂದ್ರಿ, ಅವನು ಇವನು ಅಂದ್ರಿ, ನನ್ನ ದರಿದ್ರ ಅಂದ್ರಿ, ಹುಚ್ಚಿಡ್ಕೊಂಡು ನಾನು ನಿಮ್ಮ ಮನೆಗೆ ಬರಲ್ಲ, ನೆನ್ನೆಯಿಂದ ಎಷ್ಟು ಫೋನ್ ಮಾಡಿದ್ದೀರಾ ಅಪ್ಪಾಜಿ ನನಗೆ ನೀವು? ನಾನು ರಿಸೀವೇ ಮಾಡಿಲ್ಲ ನಿಮ್ಮ ಫೋನ್ನ. ನಿಜನ ಸುಳ್ಳ? ಅಲ್ಲ, ನಮ್ಮ ಬಾಂಧವ್ಯ ನಮಗೆ ಗೊತ್ತು. ಇದನ್ನೆಲ್ಲ ಪ್ರೂವ್ ಮಾಡೋ ಅವಶ್ಯಕತೆ ಇದೆಯಾ ನಾನು ಕೇಳೋದು? ಈಗ ಯಾರು ಫೋನ್ ಮಾಡ್ರದು ನನಗೆ? ಅಲ್ವಾ? ನೀವು ಯಾವತ್ತಿದ್ರು ನನ್ನ ಅಪ್ಪಾಜಿನೇ ಅಲ್ವೇನ್ರಿ? ಈ ನೋಡೋರ್ಗೆಲ್ಲ ಏನ್ ಗುರುಮಲ್ಲಪ್ಪ, ಏನ್ 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 ತಗೊಂಡೋಗ್ತೀವಿ ಹೋಗುವಾಗ? ಅಯ್ಯೋ, ಅಲ್ಲ ಇವೆಲ್ಲ ಏನಕ್ಕೆ ಬೇಕು ನಾನು ಕೇಳೋದು? ಈಗ ನೀವೇ ತಾನೇ ನೆನ್ನೆಯಿಂದ 10 ಫೋನ್ ಮಾಡಿದ್ದೀರಾ ನನಗೆ, ಮಾಡಿದಿರಾ ಇಲ್ವಾ? ಬೆಳಿಗ್ಗೆನು 2 ಫೋನ್ ಮಾಡಿದ್ದೀರಾ ನನಗೆ. ಮತ್ ಮನೆ ಹತ್ರ ಏನಕ್ಕೆ ನಾನು ಹುಡ್ಕೊಂಡು ಮನೆ ಹತ್ರನೂ ಹೋಗಿದ್ದೀರಾ ನೀವು ಅಲ್ವಾ? ಈಗ ನೀನ್ ಹಂಗೆ ಏನೋ ಮಾಡ್ತಾ ಇದೀಯಾ ಗೀನೋ ಮಾಡ್ತಾ ಇದೀಯ ಅಂದ್ರೆ ಅದಕ್ಕೂ ಕಮೆಂಟ್ ಮಾಡ್ತಾರ ನನಗೆ. ಅಲ್ಲ ಕಣ್ರಿ, ತಿನ್ನೋದು ನಮ್ಮನೇದು, ಉಣ್ಣೋದು ನಮ್ಮನೇದು. ತಪ್ಪಿದ್ರೆ ಶ್ವೇತವ್ರೆ ನೀವು ಆ ರೀತಿ ಹೇಳಬಾರ್ದಿತ್ತು, ಈ ರೀತಿ ಹೇಳಬಾರ್ದಿತ್ತು. ಹೇಳೋ ರೀತಿ ಬೇರೆ. ಕಮೆಂಟಿಂಗ್ ಮಾಡ್ತವ್ರೆ, ಆರ್ಡ್ರ್ ಮಾಡ್ತವ್ರೆ ನನಗೆ. ನಾನು ನಮ್ಮ ತಪ್ಪಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನ ಮಾತೇ ಕೇಳಲ್ಲ ನಾನು.
ಕಟ್ಕೊಂಡಿರೋ ಗಂಡನ ಮಾತು ಕೇಳಲ್ಲ ನಾನು. ತಪ್ಪಿಲ್ಲ ಅಂದರೆ ತಪ್ಪಿದ್ರೆ ತಪ್ಪಿದ್ರೆ ತಲೆ ಬಗ್ಗಿಸ್ಬಿಡ್ತೀನಿ, ತಗೊಂಡು ಒಡಿಸ್ಕೊಂಡ್ಬಿಡ್ತೀನಿ ಅಪ್ಪಾಜಿ. ಈಗ ನನ್ನ ಮಕ್ಕಳು ನಿಮ್ಮನ್ನ ಹೆಂಗಂತ ಕರೀತಾರೆ? ಗುರುಮಲ್ಲಪ್ಪ, ಅಪ್ಪಾಜಿ, ತಾತ. ಪ್ರೀತಿ ಹೆಚ್ಚಾದಾಗ ಹೋಗೋ ಬಾರೋ ಅಂತ ಕರೀತಾರೆ. ಅದೆಲ್ಲ ತಪ್ಪ ಅಪ್ಪಾಜಿ? ತಪ್ಪ ಹೇಳಿ ಅಲ್ವಾ? ಅಷ್ಟೇ. ಅದನ್ನ ವಿಡಿಯೋನ ಬರೀ ವಿಡಿಯೋ ಥರ ನೋಡಬೇಕು, ಜಾಸ್ತಿ ಮನ್ಸಿಗೆ ಹಾಕಬಾರ್ದು, ತಪ್ಪು ಹುಡ್ಕಕ್ಕೆ ಹೋಗ್ಬಾರ್ದು. ಈಗ ನಿನ್ನೆಯಿಂದ ಹುಡ್ಕೊಂಡು ಹೋಗಿದ್ದೀರಾ ನಮ್ಮನ್ನ, ಏನು ಹುಡ್ಕೊಂಡು ಹೋಗಿದ್ದೀರಾ ಅಲ್ವಾ? ಅಷ್ಟೇ ಅಷ್ಟೇ. ಅಯ್ಯೋ, ಈ ಜನಕ್ಕೆ ಯಾಕೆ ಅರ್ಥ ಆಗಲ್ಲ ಅಪ್ಪಾಜಿ? ನೋಡಿ ನೋಡಿ ಸಾಕಾಗ್ಬಿಟ್ಟು ಈ ಬಡ್ಡಿ ಬಗ್ಗೆ ಜನಗಳಿಗೆ ಒಂದಷ್ಟು ಜನಗಳಿಗೆ ಒಬ್ಬೊಬ್ರಿಗೆ ಆಗಲ್ಲ ಬಿಟ್ಟು. ಸೊ ನೋಡಿದ್ರ ವಿಡಿಯೋ ಏನು ಅನ್ನಿಸ್ತು? ನಾನು ಯಾವತ್ತಿದ್ರೂ ಸ್ಟ್ರೇಟ್ ಫಾರ್ವರ್ಡ್. ನಾನು ಸತ್ತ ಮಣ್ಣಲ್ಲಿ ಮಣ್ಣಾದರೂ ನಾನು ಸ್ಟ್ರೇಟ್ ಫಾರ್ವರ್ಡ್. ಇದ್ದಿದ್ದನ್ನು ಇದ್ದಂಗೆ, ಮನಸ್ಸಿಗೆ ಬಂದಿದ್ದನ್ನು ಯಾವುದೇ ರೀತಿ ಫಿಲ್ಟ್ರ್ ಇಲ್ಲದೆ ಇದ್ದಂಗೆ ಹೇಳ್ತೀನಿ. ಆ ಜಾತಿ ನಂದು, ಆ ಜಾಯಮಾನ ನಂದು. ತಪ್ಪು ಮಾಡಿದ್ರೆ ದಯವಿಟ್ಟು ತಲೆ ಬಗ್ಗಿಸ್ಬಿಡ್ತೀನಿ. ನಿಮ್ಮ ಕಾಲಲ್ಲಿ ಇರೋದ್ರಲ್ಲೂ ಕೂಡ ಓಡಿಸ್ಕೊಳಕ್ಕೆ ರೆಡಿ ಇದ್ದೀನಿ ನಾನು. ತಪ್ಪು ಮಾಡಿಲ್ಲ ಅಂದರೆ ಅದು ಯಾರೇ ಆಗಿರಲಿ ತಲೆ ಬಗ್ಸೋ ಚಾನ್ಸಸ್ ಅಂತೂ ಕಡಿಮೆ ಇರೋದಿಲ್ಲ. ಸೊ ನಿಮ್ಮ ಶ್ವೇತಕ್ಕನ್ನು ಈ ರೀತಿ ಎಸ್ಪೆಕ್ಟ್ ಏನದು ಒಪ್ಕೊಳ್ಳೋದಾದರೆ ಒಪ್ಕೊಳ್ಳಿ. ನಾನು ಇರೋದೇ ಹೀಗೆ, ತಪ್ಪಿಲ್ಲ ನಂದು, ಖಂಡಿತವಾಗ್ಲೂ ತಪ್ಪಿಲ್ಲ. ನಾವು ತೀರಾ ಸಲುಗೆಯಿಂದ, ತೀರಾ ಸದರದಿಂದನೇ ಆ ರೀತಿ ಹೇಳಿರೋದು, ಮಾತಾಡಿರೋದು. ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಅದು ನನಗೆ ಗೊತ್ತು. ಇಟ್ಸ್ ಓಕೆ, ತಲೆ ಕೆಡಿಸ್ಕೊತಾ ಇಲ್ಲ. ಬಟ್ ಅವ್ರು ಸುಮಾರು ದಿನ ಆದಮೇಲೆ ಕಾಲ್ ಮಾಡಿದರು, ಮಾತಾಡಿದ್ರು, ರೆಕಾರ್ಡ್ ಮಾಡಿಕೊಂಡೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ದಟ್ಸ್ ಆಲ್. ಓಕೆ, ಬಾಯ್.